ಬಡ ತಂದೆ ತಾಯಿಗೆ ಜನಿಸಿದ ಪುಟ್ಟ ಮಾರ್ಸೆಲೋ ಬ್ರೆಜಿಲ್ ಸಣ್ಣ ಹಳ್ಳಿಯಲ್ಲಿ ಬಡತನದಲ್ಲಿ ಬೆಳೆದವನು. ಅವನು ಚಿಕ್ಕ ವಯಸ್ಸಿನಲ್ಲಿಯೇ ಫುಟ್ಬಾಲ್ ಆಟದ ಕಡೆಗೆ ಆಕರ್ಷಿತನಾದನು. ಆಟದ ಕಡೆಗಿನ ಉತ್ಸಾಹವನ್ನು ತಿಳಿದುಕೊಂಡಾಗ ತನ್ನ ಆಡುವ ಕನಸುಗಳನ್ನು ಅನುಸರಿಸಲು ಬಯಸಿದನು. ಆದಾಗ್ಯೂ ಬಡತನವು ಅವನಿಗೂ ಅವನ ಕುಟುಂಬಕ್ಕೂ ದೊಡ್ಡ ಸವಾಲಾಗಿತ್ತು. ತರಬೇತಿಗೆ ಬಸ್ಸಿನಲ್ಲಿ ಹೋಗಲು ಬೇಕಾದ ಹಣವಿಲ್ಲದ ಕಾರಣ ಆಡುವುದನ್ನು ಬಿಡಲು ನಿರ್ಧರಿಸಿದನು. ಮಾರ್ಸೆಲೋ 14 ವರ್ಷದವನಾದಾಗ ಒಮ್ಮೆ ತನ್ನ ತಾಯಿಯ ಬಳಿ ಸಾಕರ್ ಬಾಲ್ ಅನ್ನು ಕೇಳಿದಾಗ ಅವನ ತಾಯಿ ಅದಕ್ಕಾಗಿ ನಮ್ಮ ಬಳಿ ಹಣವಿರುವುದಿಲ್ಲ ಎಂದಳು. ಆದರೂ ಅವನು ಶಿಸ್ತು ಹಾಗೂ ದೃಢ ನಿರ್ಧಾರವನ್ನು ಹೊಂದಿ ತನ್ನ ಕನಸನ್ನು ಬಿಟ್ಟುಕೊಡಲಿಲ್ಲ ಮತ್ತು ಅವನು ಉತ್ಸಾಹದಿಂದ ಕೆಲಸ ಮಾಡುವುದನ್ನು ಮುಂದುವರೆಸಿದನು. ಒಂದು ದಿನ ಅವನು ಅಂಗಡಿಗೆ ಹೋಗಿ ಮಾರಾಟ ಮಾಡುವವರಿಗೆ, ನೀವು ನನಗೆ ಒಂದು ಬಾಲ್ ಅನ್ನು ಕೊಡಿರಿ ಮತ್ತು ಅದರ ಹಣವನ್ನು ನಾನು ವೃತ್ತಿಪರ ಆಟಗಾರನಾದ ನಂತರ ನಿಮಗೆ ಪಾವತಿಸುತ್ತೇನೆ ಎಂದನು. ಮಾರಾಟ ಮಾಡುವ ವ್ಯಕ್ತಿ ನಗುತ್ತಾ, ಪರವಾಗಿಲ್ಲ ಮಾರ್ಸೆಲೋ, ನಾನು ನಿನಗೆ ಬಾಲ್ ಅನ್ನು ಕೊಡುತ್ತೇನೆ, ಆದರೆ ಭವಿಷ್ಯದಲ್ಲಿ ಹಣವನ್ನು ಕೊಡಲು ಮರೆಯದಿರು ಅಂದನು. ಅನಂತರ ನಡೆದಿದ್ದು ಈಗ ಇತಿಹಾಸ. ಇವತ್ತು ನಮಗೆಲ್ಲ ತಿಳಿದಿರುವಂತೆ ಮಾರ್ಸೆಲೋ ಡಿಯಾರಾ ಸಿಲ್ವಾ ಜಗತ್ತಿನ ಉತ್ತಮ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ. ದಯೆಯ ಒಂದು ಕಾರ್ಯವು ಒಬ್ಬ ವ್ಯಕ್ತಿಯ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುವುದನ್ನು ನೀವು ತಿಳಿದುಕೊಂಡಿರಿ. ದಯೆಯು ನಮ್ಮ ಜೀವನದಲ್ಲಿ ಮಾತ್ರವಲ್ಲದೆ ಇತರರ ಜೀವನದಲ್ಲೂ ಅದ್ಭುತ ಫಲಗಳನ್ನು ನೀಡುತ್ತದೆ. ನೀತಿಯನ್ನು ಕರುಣೆಯನ್ನು ಹಿಂಬಾಲಿಸುವವನು ಜೀವವನ್ನು, ನೀತಿಯನ್ನು, ಕೀರ್ತಿಯನ್ನು ಕಂಡುಕೊಳ್ಳುತ್ತಾನೆ ಎಂದು ಬೈಬಲ್ ಹೇಳುತ್ತದೆ. ಹಾಗಾದರೆ ನಾವು ದಯಾಪರರಾಗಿ ಜೀವಿಸೋಣವೇ?